ಗೆಳೆಯರೇ, ನಿಮ್ ಕಣ್ಣೆದುರು ಆಹಾರ ಇಲ್ದಿದ್ರೆ ಕೊನೆಗೆ ಜೀವ ಉಳಿಸ್ಕೊಳ್ಳಕ್ಕೆ ಏನ್ ಬೇಕಾದ್ರೂ ಮಾಡ್ತೀರಾ ಅಲ್ವಾ? ಆದ್ರೆ ಒಂದ್ ಕ್ಷಣ ಕಲ್ಪಿಸ್ಕೊಳ್ಳಿ. ನೂರಾರು ಅಡಿ ಆಳದ ಹಿಮಾವೃತ ಪರ್ವತದ ಮೇಲೆ ಎಲ್ಲ ಭರವಸೆಗಳು ಕಳ್ಕೊಂಡು ಇಡೀ ಜಗತ್ತು ನಿಮ್ಮನ್ನ ಸತ್ತಿದ್ದೀರಾ ಅಂತ ಅಂದ್ಕೊಂಡಾಗ ಬದುಕುಳಿಯಕ್ ನೀವು ಯಾವ ನಿರ್ಧಾರ ತಗೊಳ್ತೀರಾ? ಈ ಕತೆ ಕೇಳಿದ್ರೆ ನಿಮ್ ಮೈ ಜುಮ್ ಎನ್ನತ್ತೆ. ಇದು ನಿಜವಾಗ್ಲೂ ನಡೆದ ಕತೆ. ಅದು 1972ರ ಅಕ್ಟೋಬರ್ 13. ದಕ್ಷಿಣ ಅಮೆರಿಕಾದ ಉರುಗ್ವೆಯಿಂದ ಚಿಲಿಗೆ ಹೊರಟಿದ್ದ ಒಂದು ವಿಮಾನ. ಅದರಲ್ಲಿ ಓಲ್ಡ್ ಕ್ರಿಶ್ಚಿಯನ್ಸ್ ರಗ್ಬಿ ತಂಡದ ಆಟಗಾರರು, ಅವರ ಕುಟುಂಬದವರು, ಸ್ನೇಹಿತರು ಸೇರಿ ಒಟ್ಟು 45 ಜನರಿದ್ದರು. ಆಂಡಿಸ್ ಪರ್ವತ ಶ್ರೇಣಿಯ ಮೇಲೆ ಸಾಗುವಾಗ ಹಠಾತ್ ಆಗಿ ವಿಮಾನ ಭೀಕರ ಅಪಘಾತಕ್ಕೀಡಾಯಿತು. ಜೀವನದ ಒಂದು ಸುಂದರ ಪಯಣ ಕ್ಷಣ ಮಾತ್ರದಲ್ಲಿ ದುರಂತವಾಗಿ ಮಾರ್ಪಟ್ಟಿತ್ತು. ಆ ಘೋರ ಅಪಘಾತದಲ್ಲಿ ತಕ್ಷಣಕ್ಕೆ 16 ಜನವರಿ ಮೃತಪಟ್ಟರು. ಉಳಿದವರಿಗೆ ಎದುರಾಗಿದ್ದು -20ರಿಂದ -30 ಡಿಗ್ರಿ ಸೆಲ್ಸಿಯಸ್ ತಾಪಮಾನ. ಸಾಯುವಂತಹ ಚಳಿ. ಸುತ್ತಲೂ ಎತ್ತ ಕಣ್ಣಾಯಿಸಿದ್ರೂ ಹಿಮ ಬಿಟ್ರೆ ಬೇರೇನೂ ಇಲ್ಲ. ತಿನ್ನಲು ಏನೂ ಇಲ್ಲ, ಕುಡಿಯಲು ನೀರೂ ಇಲ್ಲ, ಬಟ್ಟೆ ಇಲ್ಲ, ಆಶ್ರಯ ಇಲ್ಲ. ಭೀಕರ ಏಕಾಂತ. ಬದುಕುಳಿದ 29 ಜನವರಿಕ್ಕೆ ಒಂದು ಕ್ಷಣವೂ ಭರವಸೆ ಇರಲಿಲ್ಲ. ಪ್ರತಿ ಉಸಿರೂ ಒಂದು ಹೋರಾಟವಾಗಿತ್ತು. ಅಪಘಾತದ 10ನೇ ದಿನ ಅವರಿಗೆ ಸಿಕ್ಕ ಪೋರ್ಟಬಲ್ ರೇಡಿಯೋದಲ್ಲಿ ಒಂದು ಸುದ್ದಿ ಬಂತು. ಆಘಾತಕಾರಿ ಸುದ್ದಿ: ಹುಡುಕಾಟ ಕಾರ್ಯಾಚರಣೆಯನ್ನು ನಿಲ್ಲಿಸಲಾಗಿದೆ. ವಿಮಾನದಲ್ಲಿದ್ದ ಎಲ್ಲರೂ ಸತ್ತು ಹೋಗಿದ್ದಾರೆ ಅಂತ ಜಗತ್ತು ಅಂದ್ಕೊಂಡಿತ್ತು. ಆ ಕ್ಷಣದ ಹತಾಶೆ, ಜೀವಂತ ಇದ್ರೂ ಸತ್ತವರೆಂದು ಭಾವಿಸಿದ ಆ ಭಾವನೆ ಊಹಿಸ್ಕೊಳ್ಳಿ. ಮತ್ತು ನೀವು ಜವಾರಿ ಆತ್ಮ ಅನ್ನು ಮೊದಲ ಬಾರಿ ನೋಡುತ್ತಿದ್ರೆ, ನಿಜ ಜೀವನದ ರೋಚಕ ಕಥೆಗಳು ನಿಮಗೆ ಇಷ್ಟವಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಒಂದು ಹೊಸ ವಿಡಿಯೋ. ತಿನ್ನಲು ಏನೂ ಇಲ್ಲ, ಬದುಕಲು ದಾರಿಯೇ ಇಲ್ಲ. ದೇಹಗಳು ನಿತ್ರಾಣಗೊಂಡಿದ್ದವು, ಜೀವ ಹೋಗ್ತಿತ್ತು. ಅಂತಹ ಸನ್ನಿವೇಶದಲ್ಲಿ ಬದುಕುಳಿದವರು ಒಂದು ಅಸಾಧ್ಯ ನಿರ್ಧಾರಕ್ಕೆ ಬಂದರು. ಬದುಕಿರುವವರಿಗೆ ಬದುಕು ನೀಡಲು ತಮ್ಮ ಜೊತೆ ಇದ್ದವರ, ಅಂದ್ರೆ ಮೃತದೇಹಗಳನ್ನು ಆಹಾರವಾಗಿ ಬಳಸುವ ಕರಾಳ ನಿರ್ಧಾರ. ಆ ಕರಾಳ ರಾತ್ರಿ ನಾವು ಮಾನವೀಯತೆಯ ಎಲ್ಲೆ ಮೀರಿ ಜೀವ ಉಳಿಸಿಕೊಳ್ಳಲು ಹೋರಾಡಿದೆವು. 20 ದಿನಗಳ ನಂತರ ಒಂದು ಭೀಕರ ಹಿಮಕುಸಿತ 8 ಜನರನ್ನ ಬಲಿ ತೆಗೆದುಕೊಂಡಿತು. ಹೀಗೆ ಒಟ್ಟು 72 ದಿನಗಳು ಕಳೆದ ಮೇಲೆ ನಂಡೋ ಪ್ಯಾರಾಡೋ ಮತ್ತು ರಾಬರ್ಟೋ ಕಾನೆಸ್ಸಾ ಅನ್ನೋ ಇಬ್ಬರು ಧೈರ್ಯಶಾಲಿ ಯುವಕರು ಸಹಾಯಕ್ಕಾಗಿ ಕಾಲ್ನಡಿಗೆಯಲ್ಲೇ ಹೊರಟರು. 10 ದಿನಗಳ ಕಾಲ ಹಿಮದಲ್ಲಿ ರಗ್ಬಿ ಶೂ ಧರಿಸಿ ನಡೆದರು. ಜೀವ ಉಳಿಸಿಕೊಳ್ಳುವ ಒಂದೇ ಆಸೆಯಿಂದ ಎಲ್ಲ ಕಷ್ಟಗಳನ್ನ ದಾಟಿ. ಅವರ ಅಸಾಧಾರಣ ಪ್ರಯತ್ನಕ್ಕೆ ಫಲ ಸಿಕ್ಕಿತು. 10ನೇ ದಿನದಂದು ಅವರು ಮನುಷ್ಯರನ್ನು ಭೇಟಿಯಾದರು. ಕೊನೆಗೂ ರಕ್ಷಣೆ ಸಿಕ್ಕಿತು. ವಿಮಾನ ಅಪಘಾತವಾಗಿ 72 ದಿನಗಳ ನಂತರ ಉಳಿದ 16 ಜನವರಿರನ್ನು ಸಾವಿನ ದವಡೆಯಿಂದ ಹೊರತರಲಾಯಿತು. ಇಡೀ ಜಗತ್ತು ಅವರ ಬದುಕುಳಿದ ಕತೆಗೆ ಬೆಚ್ಚಿ ಬಿದ್ದಿತ್ತು. ಆದ್ರೆ ಅವರ ತ್ಯಾಗ ಎಲ್ಲರಿಗೂ ಪಾಠವಾಯಿತು. ಈ ಕತೆ ಕೇಳಿದ್ಮೇಲೆ ನಿಜವಾಗ್ಲೂ ಬದುಕು ಎಷ್ಟೊಂದು ನಿಗೂಢ, ಮನುಷ್ಯನ ಇಚ್ಛಾಶಕ್ತಿ ಎಷ್ಟೊಂದು ಪ್ರಬಲ ಅಂತ ಅನ್ಸುತ್ತೆ ಅಲ್ವಾ? ಜೀವ ಉಳಿಸ್ಕೊಳ್ಳಕ್ಕೆ ಮನುಷ್ಯ ಯಾವ ಮಟ್ಟಕ್ಕಾದ್ರೂ ಹೋಗ್ಬೋದು ಅನ್ನೋದಕ್ಕೆ ಇದು ಒಂದು ಜೀವಂತ ಉದಾಹರಣೆ. ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ಮತ್ತು ಜವಾರಿ ಆತ್ಮನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.